ಮತ್ತೊಮ್ಮೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಿಡ್ನಿ ತೊಂದರೆ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ. ಬಳ್ಳಾರಿಯಿಂದ ಶ್ರೀನಿವಾಸ್ ರಾವ್ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ರಾವ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನಿಲ್ಲ ಮೇಡಮ್, ಅದು ನಮ್ದು ಕಣ್ಣು ಆಪರೇಷನ್ ಆಗುವಾಗ ಬ್ಲಡ್ ರಿಪೋರ್ಟ್ ಕೇಳಿದ್ರು. ಅದರಲ್ಲಿ 4.9 ಏನೋ ಬಂದಿದೆ, ಕ್ರಿಯೇಟ್ 9 ಅಂತ ಒಂದು ಸಬ್ಜೆಕ್ಟ್, ಅದು ಕಂಟೆಂಟ್. ಅದನ್ನ ಡಾಕ್ಟರ್ ಹತ್ರ ಕೇಳ್ಬೇಕು, ಏನ್ ತೊಂದರೆ ಇಲ್ಲ. ಕ್ರಿಯಾಟಿನಿನ್ 4.9 ಬಂದಿದೆ ಅಂದರೆ ಅರ್ಥ ನಿಮ್ಮ ಕಿಡ್ನಿ ಅರೌಂಡ್ 25% to 30% ಕೆಲಸ ಮಾಡ್ತಿದೆ ಅಂತ. ಸೊ ಕಿಡ್ನಿ ತೊಂದರೆ ಇದೆ ಅಂತ ಕನ್ಫರ್ಮ್ ಮಾಡುತ್ತದು. ಆದರೆ ಯಾವ ಕಾರಣಕ್ಕೆ ಆ ತೊಂದರೆ ಬಂದಿದೆ ಅಂತ ಅದನ್ನ ತಪಾಸಣೆ ಮಾಡಿಸ್ಬೇಕಾಗತ್ತೆ. ಏನಿಲ್ಲ ಡಾಕ್ಟರ್, ಈಗ ನಂದು ಇವತ್ತಿನ ಕ್ವಶನ್ ಏನಂದ್ರೆ, ಇಟ್ ವಾಸ್ ಅಬೌಟ್ 3 years ಬ್ಯಾಕ್ ರಿಪೋರ್ಟ್. ಅರ್ಥ ಇಲ್ಲ. 3 ವರ್ಷದ ಹಿಂದಿನ ರಿಪೋರ್ಟ್ ಬಗ್ಗೆ ಹೇಳ್ತಾ ಇದ್ರೆ. ಸೊ ಈಗ ನಿಮ್ಮ ಸ್ಥಿತಿ ಹೇಗಿದೆ? ಏನಿಲ್ಲ ಮೇಡಮ್, ಅವಾಗ ಅದನ್ನ ನೋಡಿದ್ರು ಡಾಕ್ಟ್ರು, ಇದೊಂದು ಸ್ವಲ್ಪ ನೀನು ನೋಡ್ಕೋಬೇಕಪ್ಪ ಅಂತ ಹೇಳಿದ್ರು, ಕಣ್ಣು ಆಪರೇಷನ್ ಮಾಡಿದ್ರು. ಇಟ್ಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅವತ್ತಿನಿಂದ ಇವತ್ತಿನವರೆಗೆ ಯಾವ ಪ್ರಾಬ್ಲಮ್ ಇಲ್ಲ. ಮತ್ತೆ ನಾನು ಚೆಕ್ ಮಾಡಿಸ್ಲಿಕ್ಕೆ ಹೋಗ್ಲಿಲ್ಲ, ಅದಕ್ಕೆ ಡಾಕ್ಟರ್ ಹತ್ರ ಸಜೆಷನ್. ಸೊ ಆ ತರ ಒಂದ್ ವೇಳೆ ನೆಗ್ಲೆಕ್ಟ್ ಮಾಡಿ ಬಿಟ್ರೆ ಏನಾಗುತ್ತೆ? ಇಲ್ಲ, ಇವಾಗ ನೋಡಿ, ಇವಾಗ ನಿಮಗೆ ಅವಾಗ 4.9 ಇದ್ದಿದ್ದು ಕ್ರಿಯಾಟಿನಿನ್ ಜಸ್ಟ್ ಬಿಕಾಸ್ ಟೆಸ್ಟ್ ಮಾಡಿಸಿದಾಗೆ ಗೊತ್ತಾಗಿದ್ದು. ಯೂಶಲಿ ಏನಾಗುತ್ತೆ ಅಂದರೆ ಕಿಡ್ನಿ ತೊಂದರೆನಲ್ಲಿ ವೆನ್ ಇಟ್ ಈಸ್ ಪ್ರೋಗ್ರೆಸಿಂಗ್ ಸ್ಲೋ ಆಗಿ ಮುಂದೆ ಹೋದಾಗ 90% ಕಿಡ್ನಿ ಡ್ಯಾಮೇಜ್ ಆಗೋವರೆಗೂ ನಿಮಗೆ ಮುನ್ಸೂಚನೆಗಳು ಕಾಣಿಸ್ಕೊಳಲ್ಲ. ಸೊ ನನಗೇನೂ ಇಲ್ಲ, ಇನ್ನೊಂದು ಸತಿ ಮಾಡ್ಸೋಕೆ ಹೋಗಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಯಾಕೆಂದರೆ ಸಡನ್ಲಿ ಒನ್ ಡೇ ನಿಮಗೆ ಸಿಮ್ಟಮ್ಸ್ ಬಂದ್ಬಿಟ್ಟು ತೊಂದರೆ ಆಗ್ಬೋದು. ಸೊ ನಾನು ಹೇಳೋದೇನು ಅಂದರೆ, ಇನ್ನೊಂದು ಸತಿ ಟೆಸ್ಟ್ ಮಾಡಿಸಿ, ಆ ಲೆವೆಲ್ ನಾರ್ಮಲ್ ಬಂದಿದೆ ಅಂದರೆ ಅರ್ಥ ಆವಾಗ ಏನೋ ಎಕ್ಯೂಟ್ ಸ್ಟ್ರೆಸ್ ಇರ್ಬೋದು, ಸೊ ಕಿಡ್ನಿ ತೊಂದರೆ ಆಗಿರ್ಬೋದು. ಲೆವೆಲ್ ಇವಾಗ ನಾರ್ಮಲ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ತಪಾಸಣೆ ಮಾಡ್ಬಿಟ್ಟು ಯಾವ ಕಾರಣ ಅಂತ ಕಂಡು ಹಿಡಿಯಲೇಬೇಕು. ಇವನ್ ಸಡನ್ ಅವ್ರಿಗೆ ಸಿಂಪ್ಟಮ್ಸ್ ಗೊತ್ತಾಗದೆ ಇದ್ರೂ ಕೂಡ ಒಳಗಡೆ ತೊಂದರೆ ಆಗ್ತಾ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಈಗ ಬೆಂಗಳೂರಿಂದ ರಾಜೇಶ್ವರಿ ಕರೆ ಮಾಡಿದ್ದಾರೆ. ರಾಜೇಶ್ವರಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ರಾಜೇಶ್ವರಿ ಮಾತಾಡಿ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಹಲೋ ಸರ್. ಹೇಳಿ. ನಮಸ್ಕಾರ ಸರ್. ಇದೇ ಸೇಮ್ ಪ್ರಾಬ್ಲಮ್ ಇದೆ ನಮ್ಮ ನಾದ್ನವ್ರ ಯಜಮಾನ್ರಿಗೆ. ಅಂದ್ರೆ ಅವ್ರಿಗೆ ವಾರದಲ್ಲಿ 2 ದಿನ ಮಾಡ್ಸಕ್ ಹೇಳಿದ್ದಾರೆ ಕಿಡ್ನಿ ಡಯಾಲಿಸಿಸ್ ನ. ಅವ್ರಿಗೆ ತುಂಬಾ ಬಡವರು, ಅವ್ರ ಕೈಯಲ್ಲಿ ಮಾಡ್ಸೋಷ್ಟು ಶಕ್ತಿ ಇಲ್ಲ. ಅದಕ್ಕೆ ಏನಾದ್ರು ಬದ್ಲಿ ಏನಂತ ಹೇಳ್ಬೇಕಲ್ಲ ಸರ್ ನೀವು? ಇಲ್ಲ, ಅವ್ರಿಗೆ ಆಪ್ಷನ್ಸ್ ಇರೋದೇ ಎರಡಮ್ಮ. ಇವಾಗ ಅವ್ರಿಗೆ ಡಯಾಲಿಸಿಸ್ ಸ್ಟೇಜ್ ಬಂದಿದೆ ಅಂದರೆ ಡಯಾಲಿಸಿಸ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲ, ಎರಡನೇ ಆಪ್ಷನ್ನು ಕಿಡ್ನಿ ಕಸಿ ಮಾಡಬೇಕಾಗುತ್ತೆ. ಆದರೆ ನೀವು ಇವಾಗ ಬಡವರು ಡೆಫಿನೆಟು, ಆದರೆ ನೀವು ಇವಾಗ ಡಯಾಲಿಸಿಸ್ ಕಂಟಿನ್ಯೂ ಮಾಡಿದ್ರೆ ಲೈಫ್ ಲಾಂಗ್ ನಿಮಗೆ ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 10,000 to 15,000 ರೂಪಾಯಿ ಖರ್ಚು ಬರುತ್ತೆ, ವಾರಕ್ಕೆ 2 ಸತಿ ಡಯಾಲಿಸಿಸ್ ಮಾಡಿಸ್ತಿರೋದ್ರಿಂದ. ಸೊ ಈ ಖರ್ಚು ನಿಮಗೆ ಜೀವನ ಪರ್ಯಂತ. ಅದೇ ನೀವೇನಾದರೂ ಕಿಡ್ನಿ ಕಸಿಗೆ ಮುಂದೆ ಬಂದರೆ ನಿಮಗೆ ರಿಲೇಟೆಡ್ ಡೋನರ್ಸ್ ಫ್ಯಾಮ್ಲಿನಲ್ಲಿದ್ದರೆ ನಮ್ಮ ಗೌರ್ಮೆಂಟು CM ಫಂಡಿಂದ ಆಲ್ಮೋಸ್ಟ್ 1 lakh ತನಕ ಸಪೋರ್ಟ್ ಮಾಡ್ತಾರೆ. ಮತ್ತು ನಿಮ್ಮ ಕಡೆಯಿಂದ ಸ್ವಲ್ಪ ಪ್ರಯತ್ನ ಮಾಡಿದ್ರೆ, ಈವನ್ ನಮ್ಮ ಆಸ್ಪತ್ರೆಯಲ್ಲಿ ನಾವು ತುಂಬ ಚೀಪಾಗಿ ಮಾಡ್ತೀವಿ. ಆ್ಯಕ್ಚುಲಿ ಲಾಸ್ಟ್ ವೀಕ್ ಒಂದು ಪೇಷಂಟ್ಗೆ ನಾವು ಫ್ರೀ ಮಾಡಿದ್ವಿ. ಸೊ ಡಾಕ್ಟರ್ ಚಾರ್ಜಸ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ವಿ. ಇನ್ನೇ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್, ಯಾಕೆಂದರೆ ಇನ್ಯಾರೂ ಇರಲ್ಲ ಫ್ಯಾಮ್ಲಿನಲ್ಲಿ. ಪ್ರಾಬ್ಲಿ ಇಫ್ ಹಿ ಹ್ಯಾಡ್ ಡೈಡ್ ದ ಹೋಲ್ ಫ್ಯಾಮಿಲಿ ವುಡ್ ಹ್ಯಾವ್ ಪೆರಿಶ್ಡ್. ಆ ಥರ ಸಿಚುವೇಶನ್ನಲ್ಲಿ. ಸೊ ಆ ಥರ ಸಿಚುವೇಶನ್ ನೋಡ್ಕೊಂಡು ಮಾಡಿದಾಗ ಟ್ರಾನ್ಸ್ಪ್ಲಾಂಟ್ ಈಸ್ ದ ಬೆಸ್ಟ್ ಆಪ್ಷನ್. ಯಾಕೆಂದರೆ ಮುಂದೆ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಆಯಿತು ಅಂದರೆ ನಿಮಗೆ ತಿಂಗಳ ಖರ್ಚು ಸುಮಾರು 5,000 to 7,000 ರೂಪಾಯಿ, 5,000 to 8,000 ರೂಪಾಯಿ ಬರುತ್ತೆ. ಮತ್ತು ಪೇಷಂಟು ಕೆಲಸ ಸ್ಟಾರ್ಟ್ ಮಾಡೋದು ಶುರು ಹಚ್ಕೊಂಡ್ರೆ ಹಿ ಕ್ಯಾನ್ ಪೇ ಫಾರ್ ಹಿಸ್ ಓನ್ ಟ್ಯಾಬ್ಲೆಟ್ಸ್. ಓಕೆ, ಈಗ ಬೆಂಗಳೂರಿಂದ ಶ್ರೀಕಾಂತ್ ಕರೆ ಮಾಡಿದ್ದಾರೆ. ಶ್ರೀಕಾಂತ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಶ್ರೀಕಾಂತ್, ಮಾತಾಡಿ. ಹಲೋ ಸರ್, ಡಾಕ್ಟರ್ ಮಾತಾಡ್ಬೇಕು? ಮಾತಾಡಿ. ಸರ್ ನಮಸ್ಕಾರ ಸರ್, ನನ್ನ ಶ್ರೀಕಾಂತ್ ಅಂತ. ಹೇಳಿ. ಸರ್ ಅದೇ ನನಗೆ ಇದಕ್ಕೆ ಮುಂಚೆ ಒಂದು 3-4 months ಬ್ಯಾಕ್ PCNL ಆಪರೇಷನ್ ಆಗಿತ್ತು ರೈಟ್ ಸೈಡ್ ಕಿಡ್ನಿಯಲ್ಲಿ. ಓಕೆ. 15 mm ಮತ್ತೆ 10 mm ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು ಆಪರೇಷನ್ ಆಗಿತ್ತು. ಓಕೆ. ಅದಾದ್ಮೇಲೆ ಮತ್ತೆ ಸ್ಕ್ಯಾನ್ ಮಾಡಿಸಿದಾಗ ಅದರಲ್ಲಿ ಮತ್ತೆ ಸ್ಟೋನ್ ಹಂಗೆ ಇದೆ ಅಂತ ಗೊತ್ತಾಯ್ತು. 6 mm, 7 mm. ಓಕೆ. ಈಗ ಅದೇನು ಪ್ರಾಬ್ಲಮ್ ಇಲ್ಲ. ರೈಟ್ ಸೈಡ್ ಕಿಡ್ನಿಯಲ್ಲಿ ಎಲ್ಲಿ ಅಂದ್ರೆ ರೈಟ್ ಸೈಡ್ ವೆಸಿಕೋ ಇರಿಟೇರಿಂಗ್ ಜಂಕ್ಷನ್ ಅಲ್ಲಿ ಸ್ಟೋನ್ ಬ್ಲಾಕ್ ಆಗಿದೆ ಅಂತ ಬಂತು. ಅದರಿಂದ ಪೈನ್ ಜಾಸ್ತಿ ಆಗ್ತಾ ಇತ್ತು. ಡಾಕ್ಟರ್ನ ಕೇಳಿದಾಗ ತರ ನೀರು ಸ್ವಲ್ಪ ಕಮ್ಮಿ ಕುಡೀರಿ, ಅದನ್ನ ಲೇಸರ್ ಟ್ರೀಟ್ಮೆಂಟ್ ಇಂದ ತೆಗಿತೀವಿ, ಶೂಟ್ ಮಾಡ್ತೀವಿ, ಆಮೇಲೆ ನೀರು ಫುಲ್ ತಗೋಬಹುದು ಅಂತ ಕೇಳಿದ್ರು. ಹೇಳಿ. ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಸುಮ್ಮನೆ ಹಂಗೆ ಬಿಟ್ರೆ ಅಂತ ಏನಾದ್ರು? ಇಲ್ಲ, ಇವಾಗ ನಿಮ್ದು ಹೇಳಿದ್ದು ಆ ಸ್ಟೋನು ವೆಸೈಕೋ ಯೂರೆಟ್ರಿಕ್ ಜಂಕ್ಷನ್ನಲ್ಲಿದೆ ಅಂತ ಹೇಳಿದ್ರೆ
ವಸೈಕೋ ಯೂರೆಟ್ರಿಕ್ ಜಂಕ್ಷನಲ್ಲಿ ಬಂದು ಸಿಕ್ಕಾಕೊಂಡ ಸ್ಟೋನು ಹಿಂದೆ ಬ್ಯಾಕ್ ಪ್ರೆಷರ್ ಡೆವಲಪ್ ಆಗುತ್ತೆ ಕಿಡ್ನಿನಲ್ಲಿ, ಅದಕ್ಕೆ ಪೇಯ್ನ್ ಬರೋದು. ಅವ್ರು ಹೇಳಿದ್ದು ನೀರು ಕಮ್ಮಿ ಕುಡೀರಿ ಅನ್ನೋದು ಒಂಥರ ಒಳ್ಳೆಯದು. ಯಾಕೆ ಅಂದರೆ ಬ್ಯಾಕ್ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಪೇಯ್ನ್ ಜಾಸ್ತಿ ಆಗುತ್ತೆ ಮತ್ತು ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಆ ಕಿಡ್ನಿ ಸ್ಟೋನ್ ಅಲ್ಲಿ ವೆಸೈಕೋ ಯೂರೆಟ್ರಿಕ್ ಜಂಕ್ಷನ್ ಇರೋ ಸ್ಟೋನ್ನ ನೀವು ಫಸ್ಟು ತೆಗೆಸ್ಬೇಕಾಗತ್ತೆ. ಅದು ಲೇಸರಿಂದ ತೆಗೆಸ್ತೀರಾ ಇಲ್ಲ ಸಿಸ್ಟೋಸ್ಕೋಪಿ ಮಾಡಿಬಿಟ್ಟು DJ ಸ್ಟೆಂಟಿಂಗ್ ಅಂತ ಮಾಡಿ ಅದು ಆ ಸ್ಟೋನ್ನ ತೆಕ್ಕೊಬೇಕಾಗತ್ತೆ. ಆ ಸ್ಟೋನ್ನ ತೆಗೆದ್ರೆ ಆ ಪ್ರೆಷರ್ ರಿಲೀಸ್ ಆಗುತ್ತೆ. ಸೊ ಅದನ್ನು ಬೇಗ ರಿಲೀವ್ ಮಾಡಿದಷ್ಟು ಪ್ರೆಷರು ಕಿಡ್ನಿಗೆ ತೊಂದರೆ ಆಗೋ ಚಾನ್ಸಸ್ಸು ಕಮ್ಮಿ. ಓಕೆ, ಈಗ ಹುಬ್ಬಳ್ಳಿಯಿಂದ ರಾಜೇಶ್ ಕರೆ ಮಾಡಿದ್ದಾರೆ. ರಾಜೇಶ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಹಲೋ ಸರ್. ಹಾಂ ಹೇಳಿ. ಈಗ ನನ್ನ ಹಲೋ 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 ಸರ್. ಹಾಂ ಹೇಳಿ. ನನ್ನ ಬಗ್ಗೆ 6 ವರ್ಷ. ಹಲೋ ಹಲೋ ಸರ್. ಹಾಂ ಹೇಳಿ ಹೇಳಿ ಮಾತಾಡಿ. ಕೇಳಿಸ್ತಾ ಇದೆ. ನನ್ನ ಬಗ್ಗೆ 6 ವರ್ಷ. 6 ವರ್ಷ ಸರ್ ನಮ್ಮ ಬಗ್ಗೆ. ಹಾಂ ಹೇಳಿ. ಅವ್ನಿಗೆ ಲೆಫ್ಟ್ ಸೈಡ್ ಹೋಗಿ ಕಿಡ್ನಿ ಇಲ್ಲ, ಹಾಂ ರೈಟ್ ಸೈಡ್ ಅಷ್ಟೇ ಒಂದು ಕಿಡ್ನಿ ಇದೆ ಅಂತ ಹೇಳಿದ್ರು ಟೆಸ್ಟ್ ಮಾಡಿದಲ್ಲಿ. ಅವನಿಗೆ ಈಗ ಹಿಮೋಗ್ಲೋಬಿನು 8 ಇದೆ, ಬ್ಲಡ್ ಯೂರಿಯಾ 94 ಇದೆ, ಕ್ರಿಯೇಟಿನ್ 3.7 ಇದೆ ಸರ್. ಈಗ ಆಮೇಲೆ ಸಿರಿಯಂ ಸೋಡಿಯಮ್ 148, ಸಿರಿಯಂ ಪೊಟ್ಯಾಷಿಯಮ್ನು 5.2 ಇದೆ. ಈಗ ಸಿರಿಯಂ ಕ್ಲೋರೈಡ್ 106 ಇದೆ ಸರ್. ಈಗ ಈಗ ಮುಂದೆ ಏನು ಮಾಡ್ಬೇಕು ಸರ್? ಈಗ ಅವ್ನಿಗೆ ಮತ್ತೆ ಗೊತ್ತಾಗ್ತಾ ಇಲ್ಲ. ಈಗ ಅವ್ನಿಗೆ 6 ವರ್ಷ ಈಗ. ಹಾಂ ಸರಿ, ಇವಾಗ ನೀವು ಹೇಳ್ದಂಗೆ ಒಂದು ಸೈಡ್ ಕಿಡ್ನಿ ಇಲ್ಲ ಅಂತ ಹೇಳಿದ್ದಾರೆ. ಅದು 2 ಕಾರಣ ಇರ್ಬೋದು. ಹುಟ್ಟಿದಾಗೇ ಆ ಕಿಡ್ನಿ ಇಲ್ಲದೇ ಇರ್ಬೋದು, ಇಲ್ಲ ಇವಾಗ ಕಿಡ್ನಿ ಫೇಲ್ಯೂರ್ ಅಂದಮೇಲೆ ಅವನಿಗೆ ಇವಾಗ ಇರೋ ಕಿಡ್ನಿನಲ್ಲೂ ತೊಂದರೆ ಇದೆ ಅಂತ ಅರ್ಥ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಹುಟ್ಟಿದಾಗ ಬ್ಲಾಡ್ರಿನಿಂದ ಯೂರಿನ್ ಆಚೆ ಪಾಸ್ ಮಾಡಬೇಕಾದ್ರೆ ರಿವರ್ಸ್ ಹೋಗುತ್ತೆ. ಅದನ್ನು ವೆಸೈಕೋ ಯೂರೆಟ್ರಿಕ್ ರಿಫ್ಲಕ್ಸ್ ಅಂತ ಹೇಳ್ತೀವಿ. ಆ ಥರ ರಿಟರ್ನ್ ಹೋದಾಗ ಕಿಡ್ನಿ ಮೇಲೆ ಏಟ್ ಮಾಡುತ್ತದು ಸ್ಟ್ರೀಮು. ಸೊ ಅದರಿಂದ ಏನಾಗುತ್ತೆ, ಏಟ್ ತಿಂದು ಕಿಡ್ನಿ ಸಣ್ಣ ಆಗಿಬಿಡುತ್ತೆ. ಸೊ ಮೋಸ್ಟ್ಲಿ ನಿಮ್ಮ ಹುಡುಗಂಗೂ ಇದು ಒನ್ ಆಫ್ ದ ಪ್ರಾಬ್ಲಮ್ಸ್ ಇರಬಹುದು. ಅದು ಸಿಗ್ನಿಫಿಕೆಂಟ್ ರಿಫ್ಲಕ್ಸ್ ಇದ್ದರೆ ಅದನ್ನ ಸರ್ಜಿಕಲ್ ಕರೆಕ್ಷನ್ ಮಾಡಬಹುದು. ಸಪೋಸ್ ಅದು ರಿಫ್ಲೆಕ್ಸ್ ಸಿಗ್ನಿಫಿಕೆಂಟ್ ಇಲ್ಲ ಅಂದರೆ ಇವಾಗ ಮೇಜರ್ ರಿಫ್ಲೆಕ್ಸ್ ಆಗ್ತಿಲ್ಲ ಅಂದರೆ ಅದನ್ನು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್, ಇವಾಗ ಮೆಡಿಸಿನ್ಸ್ ಏನು ಬೇಕೋ ಅದರಲ್ಲಿ ಮ್ಯಾನೇಜ್ ಮಾಡಿಕೊಂಡು ಅವನು ಆ ಒಂದು ಸ್ಟೇಜ್ ರೀನಲ್ ಫೇಲ್ಯೂರ್ ಎಂಡ್ ಸ್ಟೇಜ್ ಬಂದಾಗ ಡಯಾಲಿಸಿಸ್ಸು ಇಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಬೇಕಾಗತ್ತೆ. ಓಕೆ ಡಾಕ್ಟರ್ ಸಂಜಯ್ ಅವರೇ, ಇಷ್ಟೊತ್ತು ಕಿಡ್ನಿ ಕಸಿ ಬಗ್ಗೆ, ಕಿಡ್ನಿ ತೊಂದರೆ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ. ತಮಗೆ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಆಕಾರದಲ್ಲಿ ಪುಟ್ಟದಾದರೂ ಕೂಡ ಅತಿ ದೊಡ್ಡ ಕೆಲಸ ನಿಭಾಯಿಸುವಂಥ ಕಿಡ್ನಿಗಳ ಬಗ್ಗೆ ಕಾಳಜಿ ಇರಲಿ. ಅದರಲ್ಲೂ ವಿಶೇಷವಾಗಿ ರಕ್ತದೊತ್ತಡ ಅಥವಾ ಸಕ್ಕರೆ ಕಾಯಿಲೆ ಇರುವಂಥವರು ಮತ್ತಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ವಿ. ನಮಸ್ಕಾರ.